ಆರ್ಎಸ್ಎಸ್ನವರು ಕಲಬುರಗಿಯ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡೋದಕ್ಕೆ ಹೊರಟಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೆ ಕೋರ್ಟ್ ಮೆಟ್ಟಿಲೇರಬೇಕಾಯಿತು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಇವತ್ತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನನ್ನನ್ನು ಏನೋ ಟಾರ್ಗೆಟ್ ಮಾಡಿ ನಮ್ಮ ಕ್ಷೇತ್ರದಲ್ಲೇ ಪಥಸಂಚಲನಕ್ಕೆ ಮುಂದಾಗಿದ್ದರು. ಆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ನಿರಾಕರಣೆ ವಿಚಾರ ಸರ್ಕಾರದ ನಡೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಉದ್ದೇಶಪೂರ್ವಕವಾಗಿ ನನ್ನ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪರೇಡ್ಗೆ ಪ್ಲಾನ್ ಮಾಡಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನು ಕೋರೇ ಇಲ್ಲ, ಕೇವಲ ರೂಟ್ ಮ್ಯಾಪ್ ಹಾಕಿ ಬರ್ಕೊಟ್ಟಿದ್ದಾರಷ್ಟೇ. ಎಷ್ಟು ಜನ ಸೇರ್ತಾರೆ ಅಂತ ಮಾಹಿತಿಯನ್ನೇ ಕೊಟ್ಟಿಲ್ಲ, ಅದಕ್ಕೆ ತಹಶೀಲ್ದಾರ್ ರಿಜೆಕ್ಟ್ ಮಾಡಿದ್ದು. ಸಂಘದ ನೋಂದಣಿ ಪ್ರಮಾಣ ಪತ್ರವನ್ನು ಸಲ್ಲಿಸಿಲ್ಲ, ಸ್ಥಳದ NOC ಕೊಟ್ಟಿಲ್ಲ, ಅನುಮತಿಯನ್ನೇ ಕೇಳಿಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿ ಆರೋಪವನ್ನು ಮಾಡಿದ್ದಾರೆ. ಅಂದರೆ ನನ್ನನ್ನು ಟಾರ್ಗೆಟ್ ಮಾಡಿಕೊಂಡು ನನ್ನ ಕ್ಷೇತ್ರದಲ್ಲಿ ಇವರು ಪಥಸಂಚಲನ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ರು. ನನಗೆ ಬುದ್ಧಿ ಕಲಿಸ್ಬೇಕು ಅಂತ ಇದೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಅನುಮತಿ ಕೋರಿಲ್ಲ, ಅನುಮತಿ ಪತ್ರನೇ ಇಲ್ಲ ಇವರ ಹತ್ರ, ಮಾಹಿತಿ ಪತ್ರ ಕೊಟ್ಟಿದ್ದಾರೆ ಅಷ್ಟೇ. ಹೀಗೆಲ್ಲ ಹಲವಾರು ವಿಚಾರಗಳ ಬಗ್ಗೆ, ಅಂದರೆ ಯಾತಕ್ಕೋಸ್ಕರ ಸರ್ಕಾರ ಈ ನಡೆಗೆ ಮುಂದಾಯಿತು, ಎಲ್ಲಿ RSSನವರು ತಪ್ಪು ಮಾಡಿದ್ರು ಅನ್ನೋದನ್ನು ಎಳೆ ಎಳೆಯಾಗಿ ಅವರು ಬಿಚ್ಚಿಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪಥಸಂಚಲನ ಮಾಡಬೇಕು ಅಂತ ಹಠ ಹಿಡ್ಕೊಂಡು ಕೂತಿದ್ರು. ಯಾಕಂದರೆ ಪರಿಸ್ಥಿತಿ ಅಲ್ಲಿ ಗಂಭೀರವಾಗಿದೆ, ವಾತಾವರಣ ಸರಿ ಇಲ್ಲ ಇವ್ರ ಕಡೆಯಿಂದ. ಅದಕ್ಕೆ ಕೇಳ್ತಾರೆ ಸದರಿ ಪಥಸಂಚಲನಲ್ಲಿ ಎಷ್ಟು ಜನ ಭಾಗವಹಿಸಿದಂಥ ಮಾಹಿತಿ ನೀವು ನೀಡಿರೋದಿಲ್ಲ ಅಂತ ಹೇಳಬೇಕಲ್ಲ. 1000 ಜನ ಬರ್ತಾರಾ, 2000 ಜನ ಬರ್ತಾರಾ, 10,000 ಜನ ಬರ್ತಾರಾ? ಮತ್ತು ಎರಡನೇದು ಸದರಿ ಇದು ಯಾಕೆ ರಿಜೆಕ್ಟ್ ಮಾಡಿದ್ದೀವಿ ಅಂತ ಅಂಶಗಳು ಕೊಡ್ತಾರೆ. ಸದರಿ ಪಥಸಂಚಲನದಲ್ಲಿ ಚಿತ್ತಾಪುರ ತಾಲೂಕು ಹೊರತುಪಡಿಸಿ ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆಯ ಎಷ್ಟು ಜನರು ಭಾಗವಹಿಸುತ್ತಾರೆ ಎಂದು ಮಾಹಿತಿ ನೀಡಿರುವುದಿಲ್ಲ. ಯಾಕಂದರೆ ಪರ್ಮಿಷನ್ ಕೇಳಿದ್ದು ಲೋಕಲ್ ಯಾರೂ ಕೇಳಿಲ್ಲ. ಕಲಬುರಗಿಯಿಂದ ಕೇಳಿದ್ದಾರೆ, ಇನ್ನೊಬ್ಬ ವ್ಯಕ್ತಿ ಚಿಂಚೋಳಿದವ್ರು ಕೇಳಿದ್ದಾರೆ. ಬಜಾಜ್ ಕಲ್ಯಾಣ ಮಂಟಪದ ಆವರಣದ ಮಾಲೀಕರ ಅನುಮತಿ ಪತ್ರ ಸಲ್ಲಿಸಿರುವುದಿಲ್ಲ. ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲು ಒಪ್ಪಿಗೆ ಪತ್ರ ಸಲ್ಲಿಸಿರುವುದಿಲ್ಲ. ಯಾಕೆ ಕೊಡ್ಬೋದಲ್ಲ, ಇದೇನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಜವಾಬ್ದಾರಿ ಅಂತ. ಲಾಠಿ ಅಥವಾ ಆಯುಧಗಳ ಕುರಿತು ಮಾಹಿತಿ ನೀಡಿರುವುದಿಲ್ಲ. ತಮ್ಮ ಸಂಘದ ನೋಂದಣಿ ಪ್ರಮಾಣ ಪತ್ರದ ದೃಢೀಕರಣ ಪ್ರತಿ ಸಲ್ಲಿಸುವುದಿಲ್ಲ. ಹೀಗೆ ಹಲವಾರಿದೆ. ಸದರಿ ಪಥಸಂಚಲನದ ಕಾರ್ಯಕ್ರಮದ ಕುರಿತು ತುರ್ತು ಸಂವಹನ ಕೈಗೊಳ್ಳಲು ಜವಾಬ್ದಾರಿಯುತ 10 ಜನ ಸ್ಥಳೀಯ ಮುಖಂಡರ ಮಾಹಿತಿ ಸಲ್ಲಿಸಿರುವುದಿಲ್ಲ. ಸದರಿ ಪಥಸಂಚಲನ ಕಾರ್ಯಕ್ರಮದ ಮೂಲ ಉದ್ದೇಶಗಳ ಬಗ್ಗೆ ಮಾಹಿತಿ ಸಲ್ಲಿಸಿರುವುದಿಲ್ಲ. ಒಂದೇ ಒಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟು ಮಾಹಿತಿಗೆ ಅಂತ ಹೇಳ್ತಾ ಇದ್ದಾರೆ. ಸರಿನಾ ಸರ್ ಇದು? ಆಮೇಲೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಈಗ ಅದಾದಮೇಲೆ ನಿನ್ನೆ ರಾತ್ರಿ ಏನೋ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಏನಂತ ಕೊಟ್ಟಿದ್ದಾರೆ ಅಂದರೆ ಈ 11 ಅಂಶದಲ್ಲಿ ಎಲ್ಲನೂ ಉತ್ತರ ಕೊಟ್ಟಿಲ್ಲ ಅವರು. ಒಂದು ಭಾಳ ಇಂಟ್ರೆಸ್ಟಿಂಗ್ ಏನು ಕೊಟ್ಟಿದ್ದಾರೆ ಅಂದರೆ ಅವರ ಸಂಘ ಯಾವುದೇ ರೀತಿಯಾಗಿ ರಿಜಿಸ್ಟರ್ ಆಗಿಲ್ಲ ಅಂತೆ. ಅವ್ರು ಕೊಟ್ಟಿರೋದು, ನಂದಲ್ಲ ಮಾಹಿತಿ ಇದು. ಈಗ ಅನ್ರಿಜಿಸ್ಟರ್ಡ್ ಸಂಘಗಳು ನೀವು ಏನಾದರೂ ಪ್ರೋಗ್ರಾಮ್ ಮಾಡ್ತಾ ಇದ್ರೆ ಮಾಡ್ಬೋದಿಲ್ಲ ಅಂತ ಅಲ್ಲ, ಬಟ್ ಮಾಹಿತಿ ಕೊಡಿ. ಸೊ ಅದನ್ನು ಇವರು ಚಾಲೆಂಜ್ ಮಾಡಿ ಈ ಕ್ಯಾನ್ಸಲೇಷನ್ ಏನಿದೆ, ಪರ್ಮಿಷನ್ನ ಏನು ಇವರು ಡಿಕ್ಲೈನ್ ಮಾಡಿದ್ರು, ನಿರಾಕರಣೆ ಮಾಡಿದ್ರು, ಅದಕ್ಕೆ ಅವ್ರು ಕೋರ್ಟಿಗೆ ಹೋಗ್ತಾರೆ. ಇವತ್ತು ಕೋರ್ಟಲ್ಲಿ ಭಾಳ ಸ್ಪಷ್ಟವಾದಂಥ ರೈಟ್, ಅಂದರೆ ಯಾತಕ್ಕೋಸ್ಕರ ಅನುಮತಿಯನ್ನು ನಿರಾಕರಣೆ ಮಾಡಿದ್ರು ತಹಶೀಲ್ದಾರ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು.